ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಸಾವು ಅನ್ನೋದು ಎಲ್ರಿಗೂ ಕಟ್ಟಿಟ್ಟ ಬುತ್ತಿ. ಹಾಗಾದ್ರೆ ಈ ಸಾವಾದ್ಮೇಲೆ ಏನಿದೆ? ಸಾವಾದ್ಮೇಲೆ ಒಂದು ಪ್ರಪಂಚ ನಮಗೆ ಕಾದಿರುತ್ತಾ? ಆ ಪ್ರಪಂಚದಲ್ಲಿ ನಾವು ಮತ್ತೆ ಜೀವನ ನಡೆಸೋಕ್ಕಾಗುತ್ತಾ? ಸಾವಾದ್ಮೇಲೆ ಸ್ವರ್ಗಕ್ಕೆ ಹೋಗ್ತೀವಿ ಅಥವಾ ನರಕಕ್ಕೆ ಹೋಗ್ತೀವಾ ಅನ್ನುವಂಥ ಪ್ರಶ್ನೆ ನಮ್ಮನ್ನ ನಿಮ್ಮೆಲ್ಲರೂ ಕೂಡ ಈಗಲೂ ಕೂಡ ಕಾಡ್ತಿದೆ. ಕೆಲವರು ಹೇಳ್ತಾರೆ ಸಾವೇ ಅಂತಿಮ, ಸಾವಾದ್ಮೇಲೆ ಬೇರೆ ಏನೂ ಇಲ್ಲ. ಇನ್ನು ಕೆಲವರು ಹೇಳ್ತಾರೆ ಸಾವಾದ ಮೇಲೆ ನಾವು ಪುಣ್ಯದ ಫಲಾಫಲವಾಗಿ ಸ್ವರ್ಗಕ್ಕೆ ಹೋಗ್ತೀವಿ, ಇಲ್ಲಾಂದ್ರೆ ಪಾಪದ ಫಲವಾಗಿ ನಾವು ನರಕಕ್ಕೆ ಹೋಗ್ತೀವಿ ಅಂತ ಹೇಳುವಂತಹ ಜನರು ಕೂಡ ನಮ್ಮ ಸಮಾಜದಲ್ಲಿದ್ದಾರೆ. ಬಟ್ ಸಾವಾದ್ಮೇಲೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಹೇಳೋಕೆ ಯಾರು ಕೂಡ ಸತ್ತು ಮತ್ತೆ ಬದುಕಿ ಬಂದು ಅದನ್ನ ಅನುಭವ ನಮ್ಮ ಜೊತೆ ವಿವರಣೆ ಕೊಟ್ಟಿರುವಂಥವ್ರು ಯಾರೂ ಕೂಡ ಇಲ್ಲ. ಬಟ್ ಇಲ್ಲೊಬ್ಬ ವ್ಯಕ್ತಿ ಸಾವಿನ ನಂತರ ಆಗುವಂತಹ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅವರ ಹೆಸರು ಡಾಕ್ಟರ್ ರಾಜೀವ್ ಪಾರ್ಥಿ ಅಂತ. ಇವರು ಚೀಫ್ ಆಫ್ ಅನಸ್ಥೇಶಿಯಾಲಜಿಸ್ಟ್ ಆಫ್ ಬೇಕರ್ಸ್ಫೀಲ್ಡ್ ಹಾರ್ಟ್ ಹಾಸ್ಪಿಟಲ್, ಕ್ಯಾಲಿಫೋರ್ನಿಯಾದ ಒಂದು ಹಾರ್ಟ್ ಹಾಸ್ಪಿಟಲ್ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಒಂದು ಆಸ್ಪತ್ರೆಯಲ್ಲಿ ಅವರು ಅನಸ್ಥೇಶಿಯಾಲಜಿಯಲ್ಲಿ ಚೀಫ್ ಆಗಿರ್ತಾರೆ. ಸೊ ಇವರು ತಮಗಾದಂತಹ ಅನುಭವವನ್ನ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಇವರಿಗೆ ಅಂಥದ್ದು ಏನಾಯ್ತು? ಇವರು ಸಾವನ್ನಪ್ಪಿ ಮತ್ತೆ ಬದುಕು ಬಂದ್ರ ಅಂತ ನೀವು ಕೇಳಬಹುದು. ಹೌದು, ಇವರಿಗೆ ಪ್ರೋಸ್ಟೇಟ್ ಕ್ಯಾನ್ಸರ್ ಇರುತ್ತೆ. ಅದರ ಜೊತೆಗೆ ಯೂರಿನರಿ ಟ್ರ್ಯಾಕ್ಗೆ ಸಂಬಂಧಪಟ್ಟಂತಹ ಒಂದು ಇನ್ಫೆಕ್ಷನ್ ಕೂಡ ಆಗಿರುತ್ತೆ. 2008ರಲ್ಲಿ ಇವರಿಗೆ ಕ್ಯಾನ್ಸರ್ ಇರುವಂಥದ್ದು ಗೊತ್ತಾಗುತ್ತೆ. ಅದಾದ ಮೇಲೆ ಕ್ಯಾನ್ಸರ್ಗೆ ಸರಿಯಾದ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾರೆ. ಅದಾದ್ಮೇಲೆ ಯೂರಿನರಿ ಟ್ರ್ಯಾಕ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಆರ್ಟಿಫಿಷಿಯಲ್ ಒಂದು ಉಪಕರಣವನ್ನ ಅಲ್ಲಿ ಅಳವಡಿಸಬೇಕಾಗಿರುತ್ತೆ. ಸೊ ಅಳವಡಿಕೆ ಕೂಡ ಆಗುತ್ತೆ. ಅದಾದಂತಹ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ, ರಿಯಾಕ್ಷನ್ ಆಗುತ್ತೆ, ಅವರ ಕಂಡೀಷನ್ ಕ್ರಿಟಿಕಲ್ ಆಗುತ್ತೆ. ನೀವು ಗಮನಿಸಬಹುದು, ಒಬ್ಬ ಡಾಕ್ಟರ್ಗೆ ಕ್ಯಾನ್ಸರ್ ಆಗುತ್ತೆ, ಇನ್ಫೆಕ್ಷನ್ಸ್ಗಳಾಗುತ್ತೆ ಅಂತಂದ್ರೆ ಅವನು ಎಷ್ಟು ಮಟ್ಟಿಗೆ ಡಿಪ್ರೆಷನ್ಗೆ ಒಳಗಾಗಿರ್ಬೇಡ ಅಂತ ನೀವೇ ಗಮನಿಸಿ. 2008ರಲ್ಲಿ ಇನ್ಫೆಕ್ಷನ್ ಆಗುತ್ತೆ, ಕ್ಯಾನ್ಸರ್ ಆಗುತ್ತೆ, ಇದರ ವಿರುದ್ಧವಾಗಿ ಅವರು ಹೋರಾಟವನ್ನು ನಡೆಸ್ತಾರೆ. ಆದ್ರೂ ಕೂಡ ಕೆಲ ವರ್ಷಗಳವರೆಗೆ ಅವರು ಕೋಮಾದಲ್ಲಿರ್ತಾರೆ. ಅದರಲ್ಲೂ ಸ್ಪೆಷಲಿ ಕೆಲ ತಿಂಗಳವರೆಗೆ ಅವರ ಹೃದಯ ಬಡಿತ ನಿಂತು ಹೋಗಿರುತ್ತೆ. ಆದ್ರೂ ಕೂಡ ಅವರನ್ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟು ಅವರಿಗೆ ಬೇಕಾದಂತಹ ಚಿಕಿತ್ಸೆಗಳನ್ನ ಕೊಡೋದಕ್ಕೆ ಡಾಕ್ಟರ್ಗಳು ಮುಂದಾಗಿರ್ತಾರೆ, ಚಿಕಿತ್ಸೆ ಕೂಡ ನೀಡ್ತಾ ಇರ್ತಾರೆ. ಸ್ವಲ್ಪ ಸಮಯ ಆದ್ಮೇಲೆ ಇಮಿಡಿಯೇಟ್ಲಿ ಅವ್ರಿಗೆ ಎಚ್ಚರಿಕೆ ಆಗುತ್ತೆ, ಕಾನ್ಶಿಯಸ್ನೆಸ್ ಬರುತ್ತೆ. ಡಿಪ್ರೆಷನ್ ಅನ್ನುವಂಥದ್ದು ಏನು ಹೋಗಿರ್ತಾರೆ ನೋಡಿ, ಅದರಿಂದ ಹೊರಗಡೆ ಬರ್ತಾರೆ. ತುಂಬಾ ಕುಗ್ಗಿರ್ತಾರೆ ನೋಡಿ, ಅವ್ರಿಗೆ ಅವರು ಧೈರ್ಯ ತಂದ್ಕೊಂಡಿರ್ತಾರೆ. ಅದಾದ್ಮೇಲೆ ಸ್ಪೀಡ್ಲಿ ಅವರು ರಿಕವರಿ ಆಗೋಕ್ ಶುರುವಾಗ್ತಾರೆ. ಅದಾದ್ಮೇಲೆ ಎಲ್ರಿರ್ತಾರೆ ನಮ್ಮಂತೆ ನಾರ್ಮಲ್ ಪರ್ಸನ್ ಆಗ್ಬಿಡ್ತಾರೆ. ಅವರ ಆರೋಗ್ಯದಲ್ಲೂ ಕೂಡ ಎದ್ದಿದ್ದಂತಹ ಸಮಸ್ಯೆಗಳು ಕೂಡ ಗುಣ ಆಗುತ್ತೆ. ಎಲ್ರಿಗೂ ಶಾಕ್ ಆಗುತ್ತೆ. ಒಂದ್ ಕಡೆ ಇದು ಮೆಡಿಕಲ್ ಮಿರಾಕಲ್ ಅಂತಾನೆ ಹೇಳ್ಬಹುದು. ಎಲ್ಲರೂ ಕೂಡ ಇವರು ಸತ್ತು ಹೋಗ್ತಾರೆ ಅಂತ ಅನ್ಕೊಂಡಿದ್ರು. ಬಿಕಾಸ್ ಕ್ಯಾನ್ಸರ್ ಆಸ್ ವೆಲ್ ಆಸ್ ಅವರಿಗೆ ಒಂದು ಅಳವಡಿಸಿದಂತಹ ಆರ್ಟಿಫಿಷಿಯಲ್ ವಸ್ತುವಿನಿಂದಾಗಿ ಕೂಡ ಅಲ್ಲಿ ಇನ್ಫೆಕ್ಷನ್ ಕೂಡ ಆಗಿರೋದು ಯೂರಿನರಿ ಟ್ರ್ಯಾಕ್ ಗೆ ಸಂಬಂಧಪಟ್ಟಂತೆ. ಸೊ ಆದ್ರೂ ಕೂಡ ಇವರು ಸಾವನ್ನೇ ಗೆದ್ದು ಬಂದ್ರಲ್ವಾ, ಹೇಗೆ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಆವಾಗ ಡಾಕ್ಟರ್ ರಾಜೀವ್ ಅವರು ಒಂದು ವಿಚಾರವನ್ನ ಬೆಳಕಿಗೆ ತರ್ತಾರೆ. ಅವರ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅವರೇ ಒಂದು ಸಂದರ್ಶನ ಮಾಡಿಕೊಂಡು ಅವರಿಗೆ ಆದಂತಹ ಅನುಭವಗಳನ್ನ, ಸಾವಿನ ಕದ ತಟ್ಟಿರುವಂತಹ ಒಂದು ಅನುಭವವನ್ನ ಅವರು ಹಂಚ್ಕೊಂಡಿದ್ದಾರೆ. ಸೊ ಅವರಿಗೆ ಆಗಿರುವಂತಹ ಅನುಭವ ಏನು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುನ್ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನ್ಯೂಸ್ 18 ಕನ್ನಡವನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ರಾಜೀವ್ ಪಾರ್ಥಿ ಅವರು ತಮ್ಮ ಅನುಭವವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಅವರು ಒಂದು ಮಾತು ಹೇಳ್ತಾರೆ. ಯಾವಾಗ ನಾನು ಕಣ್ಣು ಮುಚ್ಚುತ್ತೀನಿ ನೋಡಿ, ನನ್ನ ಹೃದಯ ಬಡಿತ ನಿಲ್ಲತ್ತೆ ನೋಡಿ, ನಾನು ಮೇಲ್ಗಡೆಯಿಂದ ನನಗ ಮಾಡ್ತಿದ್ದಂತಹ ಆಪರೇಷನ್ ಅನ್ನ ನಾನು ನೋಡ್ತಾ ಇದ್ದೆ. ನನ್ನ ತಾಯಿ ಮತ್ತೆ ತಂಗಿ ದೆಹಲಿಯಲ್ಲಿ ಊಟ ಮಾಡ್ತಿದ್ದ ದೃಶ್ಯವನ್ನ ನಾನು ನೋಡ್ತಾ ಇದ್ದೆ. ದೆಹಲಿಯಲ್ಲಿ ಊಟ ಮಾಡ್ತಿರುವಂತಹ ಸಂದರ್ಭದಲ್ಲಿ ಏನೆಲ್ಲ ಮಾತನಾಡ್ತಿದ್ರು ಅನ್ನುವಂಥದ್ದು ನನ್ನ ಕಿವಿ ಕೇಳಿಸ್ತಾ ಇತ್ತು. ಅದಾದ ಮೇಲೆ ಫುಲ್ ಕತ್ತಲಾಗುತ್ತೆ. ನಾನೆಲ್ಲೋ ಒಂದ್ ಕಡೆ ಹೋಗ್ತಾ ಇದ್ದೀನಿ ಅನ್ನುವಂಥ ಅನುಭವ. ಎಲ್ಲೋ ಒಂದ್ ಕಡೆ ಹೋಗುವಂತಹ ಸಂದರ್ಭದಲ್ಲಿ ನನ್ನ ಬಾಡಿಗೆ ಬಿಸಿ ಗಾಳಿ ತಾಗಕ್ ಶುರುವಾಗುತ್ತೆ. ಅಂದ್ರೆ ನಾನೇ ಬೇಯ್ತಿದ್ದೀನೋ ಅನ್ನುವಂಥ ಅನುಭವ ಆಗುತ್ತೆ. ಆಗ ನಾನು ಅರಿತೆ, ನಾನು ನರಕಕ್ಕೆ ಹೋಗ್ತಿದ್ದೀನಿ, ನಾನು ನರಕದ ಹತ್ತಿರ ಇದ್ದೀನಿ ಅಂತ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದ್ರ ಜೊತೆ ಅದೇ ಸಂದರ್ಭದಲ್ಲಿ ಹಸಿ ಮಾಂಸವನ್ನ ಸುಟ್ಟಂತಹ ವಾಸನೆ ಅವರ ಮೂಗಿಗೆ ಬಡಿತಾ ಇರತ್ತಂತೆ.
ಆ ಮೂಗಿಗೆ ಬಡ್ದಂತಹ ಸಂದರ್ಭದಲ್ಲಿ ಹೊಗೆ ಕೂಡ ಮೂಗಿಗೆ ಹೋಗುತ್ತಂತೆ, ಅವರಿಗೆ ಉಸಿರಾಟದ ಸಮಸ್ಯೆ ಆಗುತ್ತಂತೆ, ನಾನೇನೋ ಸಾಯ್ತೀನಿ ಅನ್ನುವಂತಹ ಅನುಭವ ಅವರಿಗೆ ಆಗುತ್ತಂತೆ. ಅದಾದ್ಮೇಲೆ ಯಾರೋ ಇಬ್ರು ಏಂಜಲ್ಸ್ಗಳು ಅಂತ ಅವ್ರು ಮೆನ್ಷನ್ ಮಾಡ್ತಾರೆ, ಏಂಜಲ್ಸ್ ಅಂತ. ಸೊ ಯಾರೋ ಇಬ್ರು ಏಂಜಲ್ಸ್ಗಳಂತ ಅದಕ್ಕೆ ಹೆಸರು ಕೂಡ ಹೇಳ್ತಾರೆ. ರೇಚಲ್ ಮತ್ತೆ ಮೈಕಲ್ ಅನ್ನುವಂಥ ಇಬ್ಬರು ಏಂಜಲ್ಸ್ಗಳು ಬಂದು ಒಂದು ಬೆಳಕು ಬರುವಂತಹ ಜಾಗದ ಕಡೆ ಅವ್ರನ್ನ ಕರ್ಕೊಂಡು ಹೋಗ್ತಾರಂತೆ. ಅವರು ಇಲ್ಲಿ ಬೆಳಕು ಬರುವಂತಹ ಜಾಗವನ್ನ ದೇವರು ಇದ್ದಂತಹ ಸ್ಥಳ ಅಂತ ಮೆನ್ಷನ್ ಮಾಡ್ತಾರೆ. ಯಾರು? ಡಾಕ್ಟರ್ ರಾಜೀವ್ ಅವರು. ಅಂದ್ರೆ ಬೆಳಕಿದ್ದಂತಹ ಜಾಗ ಅಂದ್ರೆ ಆ ಬೆಳಕೆ ದೇವರು ಅಂತ. ಸೊ ಇವಿಬ್ರು ಕೂಡ ಏಂಜಲ್ಸ್ಗಳು ಏನ್ ಮಾಡ್ತಾರೆ, ಅವರನ್ನ ಆ ಕಡೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಡಾಕ್ಟರ್ ಇವ್ರನ್ನ ಎಬ್ಬಿಸುವಂತಹ ಶಬ್ದ ಇವ್ರಿಗೆ ಕಿವಿ ಕೇಳಿಸತ್ತಂತೆ. ಸೊ ಎದ್ ನೋಡ್ತಾರೆ, ಮರಳಿ ನಾನು ಬೆಡ್ ಮೇಲೆ ಬಂದಿರ್ತೀನಿ, ಮತ್ತೆ ನನಗೆ ಸ್ಪೀಡ್ಲಿ ರಿಕವರಿ ಆಗುತ್ತೆ ಅಂತ ಅವರು ತಮಗಾದಂತಹ ಅನುಭವವನ್ನ ಹಂಚಿಕೊಂಡಿದ್ದಾರೆ ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.